ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. सेवियों ने तिरंगा यात्रा के जरिए भारत के वीर सपूतों के शौर्य को सलाम किया। तिरंगा रैली जोधपुर के जालौर रोड से शुरू होकर घंटा घर पहुंची। इस अवसर पर केंद्रीय संस्कृति एवं पर्यटन मंत्री गजेंद्र सिंह शेखावत ने कहा कि देश की सीमा पर खड़े हर प्रहरी के पीछे 140 करोड़ देशवासियों की ताकत और पूरा समाज ಹಲವಾರು ಜನ ಭಾರತ ಮಾತೆಯ ರಕ್ಷಣೆಗೆ ಕೈ ಜೋಡಿಸಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದ ಛಾಯ ಮಾರುವಂಥ ನರೇಂದ್ರ ಮೋದಿ ಅವರು ವಿಶ್ವಗುರುವಾಗಿ ಪಾಕಿಸ್ತಾನದಲ್ಲಿ ನಮ್ಮ ದೇಶದ ಪೈಲ್ಗಾಮಲ್ಲಿ 26 ಜನರ ಸಿಂಧೂರ ಇಚ್ಛಿತಕ್ಕೆ 26 ನಿಮಿಷದ ಒಳಗೆ ಹಲವಾರು ಉಗ್ರವಾದಗಳನ್ನು ನಾಶ ಮಾಡಿದಂಥ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮ ಭಾರತ ದೇಶದ ಸೈನಿಕರ ಬಗ್ಗೆ ಇರತಕ್ಕಂಥ ಅಭಿಮಾನ ಇಡೀ ಜಗತ್ತೇ ಮೆಚ್ಚುವಂತಾಯಿತು. ನಮ್ಮ ಸೈನಿಕರ ಇನ್ನು ಮೇಲೆ ನಾವು ಯಾವುದೇ ಜಾತಿ ಮತ ಪಂಥ ಎಲ್ಲನೂ ಒಂದು ಸೈಡ್ ಇಟ್ಟು ನಾವೆಲ್ಲರೂ ಒಂದಾಗಿ ಹೋರಾಡಕ್ಕೆ ಸಿದ್ಧ ಅದೀವು ಅಂತ ಹೇಳಿ ತೋರಿಸ್ಕೊಡೋಕೆ ಇದನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಎಲ್ಲರೂ ಬಂದಿದ್ದಾರೆ. ಯಾವುದೇ ಜಾತಿ ಇಲ್ಲ, ಯಾವುದೇ ಇಲ್ಲಿ ರಾಜಕೀಯ ಇಲ್ಲ, ಎಲ್ಲರೂ ತಾವಾಗಿಯೇ ಸ್ವತಃ ಸ್ವ ಇಚ್ಛೆಯಿಂದ ಪಾಲ್ಗೊಂಡಿದ್ದಾರೆ. ಹೀಗಾಗಿ ನಮ್ಗೆ ತುಂಬ ಹೆಮ್ಮೆ ಆಗ್ತಿದೆ. ಸ್ವಲ್ಪ ಮುಂದೆ ನಡ್ರಿ ಸರ್, ಮುಂದೆ ಆಮೇಲೆ ದಯವಿಟ್ಟು ಪ್ಲೀಸ್. ಸರ್ 2022 ಇಸ್ವಿಯಲ್ಲಿ ಸರ್ ಇದೇ ಟೈಮ್ಗೆ ಮೇ 17ಗೆ 114 mm ಬಂದಿತ್ತು ಸರ್. ಈ ದಶಕದಲ್ಲಿ ಮ್ಯಾಕ್ಸಿಮಮ್ ಇತ್ತು. 2022ನಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ 104 ಬಂದಿದೆ ಸರ್. 10 mm ಕಡಿಮೆ ಈ ವರ್ಷ ಬಂದಿದೆ ಸರ್. ಬಟ್ ಈ ವರ್ಷ ಸರ್ ಏನಾಗಿದೆ, 104, 95, 85 ಅದು ಮೇನಲ್ಲಿ ಬಂತು. ಮೇ 17ಗೆ ಬಂತು ಸರ್. ಮೇ 17ಗೆ ಬಂತು. ಇದನ್ನು ಕೂಡ ಮೇ 17ಗೆ ಬರ್ತಾ ಇದೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಉದ್ಯೋಗ ರಮೇಶ್ ಮಾತಾಡ್ತೀನಿ ಸರ್. ಸಾಯಂಕಾಲ ಜಾಸ್ತಿ ಪ್ರಮಾಣದ ಮಳೆಯಿಂದಾಗಿ ಸರ್ ಇಲ್ಲಿ ಸಾಧಾರಣ ಸರ್ ನಮ್ಮಲ್ಲಿ ಒಂದು ಸೆಕೆಂಡ್ ಸರ್, 1 ಸೆಕೆಂಡ್. भारत माता की जय, भारत माता
ಹೋರಾಡ್ತಿದ್ದಾರೆ ಅವರಿಗೆ ನಾವು ಪೂರ್ತಿ ತುಂಬಬೇಕಾಗಿದೆ. ಮತ್ತು ಸೈನ್ಯಲ್ಲಿ ಧೈರ್ಯ ಸಾಹಸವನ್ನು ತುಂಬಿ ಹೋರಾಡಕ್ಕೆ ಅವ್ರಿಗೆ ಒಂದು ಶಕ್ತಿ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಇದು ತಿರಂಗ ರ್ಯಾಲಿಯನ್ನು ಇಟ್ಕೊಳ್ಳಲಾಗಿದೆ. ಅದಕ್ಕೆಲ್ಲ ನಾವು ಭಾಗವಹಿಸ್ತಾ ಇದ್ದೇವೆ. ಸಂಪೂರ್ಣ ನಮ್ಮೆಲ್ಲರಿಗೂ ಬೆಂಬಲ ಇದೆ. ಅದಕ್ಕೋಸ್ಕರ ಬೆಳಗಾವಿ ಜಿಲ್ಲೆಯೊಳಗ, ಬೆಳಗಾವಿ ನಗರದೊಳಗ ಈ ಒಂದು ತಿರಂಗ ಯಾತ್ರೆಯನ್ನ ನಡೆಸ್ಯಾರ. ಇದೇನಪ್ಪ ಅಂತಂದ್ರ ಈ ಒಂದು ಅಭಿನಂದನೆ ಸೈನಿಕರಿಗಾಗಿ ಸಲ್ತೈತಿ, ಅಲ್ಲಿರ್ತಕ್ಕಂಥ ಬಾರ್ಡರ್ದೊಳಗೆ ಇರ್ತಕ್ಕಂಥ ಸೈನಿಕರ ಸಲ್ತೈತಿ. ಇದನ್ನ ಆಯೋಗ ಮಾಡಿರ್ತಂತ ಇದೇನ ನಿಯೋಜನೆ ಮಾಡ್ಯಾರ ಅವರೆಲ್ಲರಿಗೂ, ಎಲ್ಲ ಸೈನಿಕರ ಪರವಾಗಿ ನಾವು ಧನ್ಯವಾದ ಹೇಳ್ತೀವಿ. ನಾವು ಯಾವುದೋ ಒಂದು ದಾಳಿ ಮಾಡಿರಲಿಲ್ಲ. ಇದೊಂದು ಕೇವಲ ಉಗ್ರರ ದಾಳಿಗೆ ಮಾತ್ರ ಸೀಮಿತವಾಗಿತ್ತು. ಅದಕ್ಕಾಗಿ ನಮ್ಮ ಸೈನಿಕರ ಒಂದು ಸಾಹಸ, ಧೈರ್ಯ, ಸ್ಥೈರ್ಯಗೆ ಒಂದು ಮನೋಬಲ ಹೇಳಲಿಕ್ಕೆ, ಇದೊಂದು ದೇಶಭಕ್ತಿಯನ್ನು ಸಾರಲಿಕ್ಕೆ ಇದೊಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. तो हमारी देश की सेना ने उनको उनके कर्म को देखकर मारा है. जो हमने ब्रह्मोस्त्र मिसाइल चलाई है, उनके कर्मों को देखकर हमने ब्रह्मोस्त्र मिसाइल चलाई है. हमारा भारत देश बहुत ही शांति प्रिय देश है. कभी किसी को छेड़ता नहीं. अगर आप हमें छेड़ोगे तो हम आपको छोड़ेंगे नहीं. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿಜವಾಗ್ಲೂ ಈ ತರ ಆಗ್ಬೇಕು. ಸುಮ್ಮನೆ ಇರೋರಂತ ಶಾಂತಿ ಅಂದ್ರೆ ಶಾಂತವಾಗಿರೋರನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದ ಈ ಆಪರೇಷನ್ ತೋರಿಸ್ಕೊಟ್ಟಿದ್ದಾರೆ. ಯುವಕರಲ್ಲಿ ಮೇನ್ ಆಗಿ ದೇಶದ ಬಗ್ಗೆ ತುಂಬಾ ಹೆಮ್ಮೆ ಪಡಬೇಕು. ಹೋರಾಟ ಮಾಡಿ ಆ ಹೋರಾಟದಿಂದ ನಮ್ಮ ದೇಶಾಭಿಮಾನ ಹೆಚ್ಚು ಮಾಡಿದ್ದಾರೆ. ಹುರಿದುಂಬಿಸಲಿಕ್ಕೆ ಅವರು ನಮ್ಮನ್ನು ಇಷ್ಟು ಕಾಪಾಡಿದಾರ. ಅವರು ಇತರನ್ನ ನಾವು ಇದ್ದಂಗಿಲ್ಲಿ ಒಂದು ರೈತ ಮತ್ತು ಸೈನಿಕ ಅವರು ಇಲ್ಲದ ಜೀವನ ಇಲ್ಲ. ರೈತರೇ ಮೇನು, ಹಾಗೆ ಸೈನಿಕರೇ ಮೇನು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.